ಕನ್ನಡದ ಮಹಾನ್ ದಾರ್ಶನಿಕ ಮಂಕುತಿಮ್ಮನ ಕಗ್ಗದ ಕರ್ತೃ ಡಿ.ವಿ. ಗುಂಡಪ್ಪ ಅವರ 139ನೇ ಜನ್ಮದಿನವನ್ನು ಅವರ ಹುಟ್ಟೂರಾದ ಮುಳಬಾಗಿಲಿನಲ್ಲಿ ಇಂದು ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಮಂಕುತಿಮ್ಮನ ಕಗ್ಗದ ತಾತ್ಪರ್ಯಗಳ ವಾಚನ ಹಾಗೂ ಆಕರ್ಷಕ ನೃತ್ಯ ಪ್ರದರ್ಶನಗಳು ನೆರೆದಿದ್ದ ಪೋಷಕರು ಮತ್ತು ಬಳಿಕ ಶಾಲೆಯ ಮುಖ್ಯ ಶಿಕ್ಷಕ ಸೊನ್ನಪ್ಪ ಹಾಗೂ ನಿವೃತ್ತ ಶಿಕ್ಷಕರಾದ ರಾಮಪ್ಪ ಮತ್ತು ವೆಂಕಟೇಶಪ್ಪ ಅವರನ್ನು ಸನ್ಮಾನಿಸಲಾಯಿತು. ದೂರದರ್ಶನದೊಂದಿಗೆ ಪ್ರಾಧ್ಯಾಪಕ ಆದಿನಾರಾಯಣ ಡಿವಿಜಿ ಅವರು ಅಂದು ದಾನವಾಗಿ ನೀಡಿದ್ದ ಮನೆಯಲ್ಲಿ ಇಂದು ಮಾದರಿ ಶಾಲೆಯೊಂದು ನಡೆಯುತ್ತಿದ್ದು 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ದಾನಿಗಳ ನೆರವಿನಿಂದ ಈ ಶಾಲೆಯನ್ನು ಸುಸಜ್ಜಿತವಾಗಿ ಪುನರ್ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಸಾಕಷ್ಟು ಸಹಕಾರ ಸಿಕ್ಕಿದೆ. ಸೊನ್ನಪ್ಪ ಡಿವಿಜಿ ಅವರ ಜೀವನ ಮತ್ತು ಪತ್ರಿಕೋದ್ಯಮಕ್ಕೆ ನೀಡಿದ ಕೊಡುಗೆಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಯಾವುದೇ ವಿಚಾರಕ್ಕೆ ವಿದ್ಯೆ, ಬುದ್ಧಿ, ಆಹಾರ, ಸಂಸಾರ, ಗಂಡ, ಹೆಂಡತಿ ಹೇಗಿರಬೇಕು, ಮದುವೆ ವಿಚಾರ ಹೇಗಿರಬೇಕು, ಬುದ್ಧಿವಂತತೆ ಬುದ್ಧಿಯನ್ನು ಯಾವ ಸಮಯದಲ್ಲಿ ಹೇಗೆ ಅದನ್ನು ಪ್ರಯೋಗ ಮಾಡಬೇಕು ನಮ್ಮ ಜೀವನದಲ್ಲಿ ಅದಕ್ಕೆ ಓದುತ್ತಕ್ಕಂಥ ಒಂದು ವಿಮರ್ಶಕ ಹೇಳ್ತಾರೆ. ಅದನ್ನ ಇದು ಹುಡುಗರಿಂದ ಕಂಡ ಜೀವನಧರ್ಮ ಯೋಗ, ನಿನ್ನ ಜೀವನಕ್ಕೆ ಆಗುವಂಥದ್ದು ನಿನ್ನ ಚಿತ್ರ ಇಟ್ಕೊಂಡ್ಬಾರ್ದು.